ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋಜಾ ವ್ಲಾಗ್ಸ್. ಎಂತ ಗೊತ್ತುಂಟಾ, ಇವತ್ತು ಒಂದು ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡುವಂತ. ಫಸ್ಟ್ ಟೈಮ್ ಮಾಡೋದಾಯ್ತಾ ಮಟನ್ ಬಿರಿಯಾನಿ. ಇಷ್ಟರವರೆಗೆ ನಾನು ಮಾಡಲಿಲ್ಲ. ಚಿಕನ್ ಬಿರಿಯಾನಿ ಆದರೂ ನಾನು ತುಂಬ ಸಲ ಮಾಡಿದ್ದೇನೆ, ಒಳ್ಳೆ ಆಗ್ತದೆ. ನಾನು ಹೇಗೆ ಮಾಡ್ತೇನೆ ಅದು ಚಿಕನ್ ಬಿರಿಯಾನಿ ಒಮ್ಮೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಯಿತಾ. ಆದರೆ ಇವತ್ತು ಮಟನ್ ಬಿರಿಯಾನಿ ಮಾಡುವಂತ. ಹಾಗೆ ನೋಡುವ, ಫಸ್ಟ್ ಟೈಮ್ ಮಾಡೋದು. ನಾನು ಮತ್ತು ನನ್ನ ಅಣ್ಣ ಒಟ್ಟಿಗೆ ಸೇರಿ ಮಾಡ್ತಿದ್ದೇವೆ. ನೋಡುವ ಹೇಗೆ ಆಗ್ತದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಒಳ್ಳೆ ಆದರೆ ನಿಮ್ಗೆ ಹೇಳ್ತೇನೆ, ನೀವು ಸಹ ಟ್ರೈ ಮಾಡಿ ಆಯಿತಾ ಒಮ್ಮೆ. ಓಕೆ, ಈಗ ಸ್ಟಾರ್ಟ್ ಮಾಡುವ. ನೋಡಿ, ಇಲ್ಲಿ ಆನಿಯನ್ ಗೋಲ್ಡನ್ ಫ್ರೈ ಮಾಡಲಿಕ್ಕೆ ಆನಿಯನ್ ಕಟಿಂಗ್ ಆಗ್ತಾ ಉಂಟು. ಮತ್ತು ಇಲ್ಲಿ ರೈಸ್ ನೀರಲ್ಲಿ ಹಾಕಿಟ್ಟಿದ್ದೇವೆ. ಇದು ಹಾಫ್ ಆನ್ ಅವರ್ ಇಡಬೇಕು. ನೋಡುವ ಹೇಗೆ ಆಗ್ತದೆ ಅಂತ. ಈಗ ಫಸ್ಟು ಮ್ಯಾರಿನೇಷನ್ ಮಾಡಲಿಕ್ಕೆ ಉಂಟು. ಮಟನ್ 2 kg ಮಟನ್ ಉಂಟು. ಓಕೆ, ಮ್ಯಾರಿನೇಷನ್ಗೆ ಎಂತೆಲ್ಲ ಆಗ್ತೇವೆ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಬನ್ನಿ. ಎಂತ ಗೊತ್ತುಂಟಾ, ಈಗ ಫಸ್ಟು ಆನಿಯನ್ ಗೋಲ್ಡನ್ ಫ್ರೈ ಮಾಡಬೇಕು ಮ್ಯಾರಿನೇಷನ್ಗೆ. ಸೊ ಅಣ್ಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಪೂರ ಚಾಪ್ ಮಾಡ್ತಾ ಇದ್ದಾನೆ. ನಾನು ಅಷ್ಟರೊಳಗೆ ಆನಿಯನ್ ಗೋಲ್ಡನ್ ಫ್ರೈ ಮಾಡ್ತೇನೆ. ಮತ್ತು ಎಲ್ಲ ಮಸಾಲ, ಬಿರಿಯಾನಿ ಮಸಾಲ, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಜೀರಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿ ಇಡಬೇಕು ಒಂದು 10-20 ನಿಮಿಷ. ಓಕೆ, ಈಗ ನಾನು ನಿಮಗೆ ಆನಿಯನ್ ಫ್ರೈ ಮಾಡ್ತೇನೆ. ಅದು ಫ್ರೈ ಮಾಡಿ ಆದಮೇಲೆ ಸಿಗ್ತೇನೆ. ಓಕೆ, ಎಂತ ಗೊತ್ತುಂಟಾ, ಒಂದು ಆನಿಯನ್ ಇದು ಪೀಸ್ ಹಾಕಿ ಎಣ್ಣೆ ಬಿಸಿ ಆಗಿದೆ ಅಂತ ಚೆಕ್ ಮಾಡಬೇಕು. ಬಿಸಿ ಆಗಿದೆ. ಎಣ್ಣೆ ಉಂಟಲ್ಲ, ಒಳ್ಳೆ ಫುಲ್ ಬಿಸಿ ಆಗಬೇಕು. ಇದು ಒಳ್ಳೆ ಕ್ರಿಸ್ಪಿ ಆಗ್ತದೆ. ಮತ್ತು ಇದನ್ನು ಉಂಟಲ್ಲ, ನೀವು ಈಗ ಬಿರಿಯಾನಿಗೆಲ್ಲ ಮೇಲೆಲ್ಲ ಹಾಕಲಿಕ್ಕೆಲ್ಲ ಬೇಕಲ್ಲ ಗೋಲ್ಡನ್ ಫ್ರೈ ಇದು ಈರುಳ್ಳಿ, ಸ್ವಲ್ಪ ಮೈದಾ ಇದ್ದರೆ ಸ್ವಲ್ಪ ಒಂದು ರೌಂಡ್ ಹೀಗೆ ಮಿಕ್ಸ್ ಮಾಡಬೇಕು. ಆಗ ಒಳ್ಳೆ ಕ್ರಿಸ್ಪಿ ಆಗ್ತದೆ ಆನಿಯನ್. ಮಟನ್ ನೋಡಿ ಒಳ್ಳೆ ಫ್ರೆಶ್ ಉಂಟು. ಇವತ್ತು ಬೆಳಿಗ್ಗೆ ಹೋಗಿ ತಂದದ್ದು. ಹಸ್ಬೆಂಡ್ ಹತ್ರ ತಂದು ಕೊಡಲಿಕ್ಕೆ ಹೇಳಿದೆ ನಾನು. ಬನ್ನೂರು ಮಟನ್ ಅಂತೆ, ಬನ್ನೂರು ಮಟನ್. ಈಗ 2 kg ಎಷ್ಟು, kg 950 ಆಗಿದೆ ಅಂತೆ ಈಗ ಬನ್ನೂರು ಮಟನ್ಗೆ. ಮತ್ತು ನಿಮ್ಮಾಚೆಲ್ಲ ಹೇಗೆ ರೇಟ್ ಉಂಟು ಬನ್ನೂರು ಮಟನ್ಗೆ ಕಮೆಂಟ್ ಮಾಡಿ ಆಯಿತಾ. ಓಕೆ, ಆನಿಯನ್ ಫ್ರೈ ಆಗ್ತಾ ಉಂಟು. ಈಗ ನಾವು ಆನಿಯನ್ ಫ್ರೈ ಆಗುವವರೆಗೆ ಉಳಿದದೆಂತೆಲ್ಲ ಐಟಮ್ ಬೇಕು ಅದು ಹಾಕಿ ಮ್ಯಾರಿನೇಷನ್ ಮಾಡುವ. ಓಕೆ, ಫಸ್ಟು ಚಿಲ್ಲಿ ಪೌಡರ್ 1-2-3 ಚಮಚ ಹಾಕಿ. ಲೆಕ್ಕ ಎಲ್ಲ ಎಂತ ಇಲ್ಲ, ಒಟ್ಟಾರೆ ಹಾಕುದು. ಉಪ್ಪು ಹಾಗೆ 1 ಸ್ಪೂನ್ ಈಗ ಸದ್ಯಕ್ಕೆ. ಹಾಕಿ. ಈಗ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಸಾಕು. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಿರಿಯಾನಿ ಪೌಡರ್, ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್ ಮತ್ತು ಇದು ಗರಂ ಮಸಾಲ ಪೌಡರ್. ಈಗ ಕಸೂರಿ ಮೇಥಿ ಇದು ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ ಆಯಿತಾ. ಮಾತ್ರ ಈಗ ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಚಾಪ್ ಮಾಡಿದ್ದು. ಈಗ ತುಪ್ಪ ಒಂದು 2 ಚಮಚದಷ್ಟು ತುಪ್ಪ. ಈಗ ಎಂತ ಗೊತ್ತುಂಟಾ, ಕ್ಯಾರೆಟನ್ನು ಸ್ವಲ್ಪ ಗ್ರೇಟ್ ಮಾಡಿ ಹಾಕಬೇಕು. ಮಟನ್ಗೆ ಕ್ಯಾರೆಟ್ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ ಈಗ. ಸೊ ಇದು ಪೀಸ್ ಆಗ್ತಾ ಇಲ್ಲ, ಗ್ರೇಟ್ ಮಾಡಿ ಹಾಕ್ತಾ ಇದ್ದೇವೆ. ಅಂದರೆ ಪೀಸಸ್ ತಿನ್ನಲಿಕ್ಕೆ ಸಿಗಬಾರ್ದು, ಅದರ ಜಸ್ಟ್ ಟೇಸ್ಟ್ ಮಾತ್ರ ಬರಬೇಕು. ಒಂದು ಹಾಫ್ ಕ್ಯಾರೆಟ್ ಸಾಕು. ಈಗ ಎಂತ ಗೊತ್ತುಂಟಾ, ಮೊಸರು ಕರ್ಡ್, ಇದು ದಪ್ಪ ಮೊಸರು ಆಯಿತಾ.
ನೀವಿಲ್ಲಿ ನೋಡ್ಬೋದು ಆನಿಯನ್ ಗೋಲ್ಡನ್ ಫ್ರೈ ಆಯಿತು. ಈಗ ಇದರದ್ದು ಹಾಫ್ ಮ್ಯಾರಿನೇಷನ್ಗೆ ಮತ್ತು ಹಾಫ್ ಮತ್ತು ಮೇಲೆ ಗಾರ್ನಿಷ್ ಮಾಡಲಿಕ್ಕೆ. ಓಕೆ ಓಕೆ ಸ್ವಲ್ಪ ಟೈಮ್ ತಾಗಿತ್ತು ಮಾತ್ರ, ಪರವಾಗಿಲ್ಲ. ಈಗ ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ಮಟನನ್ನು ಹಾಕಿ ಮಿಕ್ಸ್ ಮಾಡೋದು. ಸತ್ಯ ಫಸ್ಟ್ ಟೈಮ್ ಆಯಿತಾ ಟ್ರೈ ಮಾಡೋದು ಮಟನ್ ಬಿರಿಯಾನಿ ಮನೆಯಲ್ಲಿ. ಚಿಕನ್ ಆದರೂ ತುಂಬ ಸಲ ಮಾಡಿದ್ದೇವೆ. ಏನು ನೋಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇಲ್ಲಿ ನೋಡಿ ಸಾಲಡ್ ರೆಡಿ ಆಯಿತು. ಇದಕ್ಕೆ ಕುಕುಂಬರ್ ಮತ್ತು ಕ್ಯಾರೆಟ್ ಮತ್ತು ಟೊಮೆಟೊ ಆನಿಯನ್ ರೈತ ಸಾಲದ್ ರೈತ ರೆಡಿ ಆಯಿತು. ಈಗ ಮಟನ್ನನ್ನು ಕುಕ್ಕರಲ್ಲಿ ಹಾಕ್ಲಿಕ್ಕಂತ ಸ್ವಲ್ಪ ಆನಿಯನ್ ಫ್ರೈ ಮಾಡಿದ ಎಣ್ಣೆ ಮತ್ತು ತುಪ್ಪ ಹಾಕಿದ್ವಿ. ಇದು ಬಿಸಿ ಆದದ್ದೇ ಮ್ಯಾರಿನೇಷನ್ ಮಾಡಿಟ್ಟದ್ದು ಮಟನ್ ಹಾಕಿದರೆ ಆಯಿತು. ಈಗ ಇಲ್ಲಿ ರೈಸ್ಗೆ ಅಂತ ಇಟ್ಟದ್ದು ನೀರು ಕುದೀತಾ ಉಂಟು. ಇದಕ್ಕೆಲ್ಲ ಗರಂ ಮಸಾಲೆ ಐಟಮ್, ಚಕ್ಕೆ ಲವಂಗ ಎಲ್ಲ ಹಾಕಿದರೆ ಆಯಿತು. ಏಲಕ್ಕಿ ಎಲ್ಲ, ಸ್ವಲ್ಪ ಪೆಪ್ಪರ್ ಎಲ್ಲ, ಗರಂ ಮಸಾಲೆ ಮತ್ತು ಉಪ್ಪು ಮತ್ತು ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತು ಆಯಿಲ್ ಹಾಕಬೇಕು ಸ್ವಲ್ಪ. ನೀರು ಕುದಿ ಬಂತು, ಹಾಗೆ ಅಕ್ಕಿ ಹಾಕಿದ್ವಿ. ಅಕ್ಕಿದು ಒಂದು ಅರ್ಧ ಗಂಟೆ ನೆನೆಸಿಡ್ಬೇಕಾಯ್ತಾ, ಲೆಂತ್ ಒಳ್ಳೆ ಬರ್ತದೆ. ಮತ್ತು ಸ್ವಲ್ಪ ಲೆಮನ್ ಗಾರ್ನಿಷ್ ಮಾಡಿ ಹಾಕಿ ಆಯಿತಾ, ಒಳ್ಳೆ ಫ್ಲೇವರ್ ಬರ್ತದೆ. ಸ್ವಲ್ಪ ಲೆಮನ್ದು ಜ್ಯೂಸ್ ಹಾಕಿ, ಸ್ವಲ್ಪ ಜಾಸ್ತಿ ಅಲ್ಲ. ಈಗ ಸ್ವಲ್ಪ ಫ್ರೈಡ್ ಆನಿಯನ್, ಸ್ವಲ್ಪ ಫ್ಲೇವರ್ಗೆ, ರೈಸ್ಗೆ ಒಳ್ಳೆ ಫ್ಲೇವರ್ ಬರಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಮೆಂಟ್ ಲೀವ್ಸ್. ಈಗ ಒಳ್ಳೆ ಬಾಯ್ಲ್ ಆಗಲಿ ರೈಸ್, ಮತ್ತು ಸ್ವಲ್ಪ ಆಯಿಲ್ ಹಾಕಬೇಕು. ರೈಸ್ ರೆಡಿ ಆಗ್ತಾ ಉಂಟು. ಗ್ಯಾಸ್ ಮಾತ್ರ ಎಲ್ಲ ಈಗ ಮಟನನ್ನು ಹಾಕು. ಆಯಿಲ್ ಬಿಸಿ ಆಯಿತು, ಆಯಿಲ್ ಮತ್ತು ತುಪ್ಪ. ಆಯಿಲಿಗೆ ಹಾಕಿ ಒಳ್ಳೆ ಮಾಡಿ ಒಂದು ಮಿಕ್ಸ್ ಕೊಡಬೇಕು. ಕೊಟ್ಟಾದಮೇಲೆ ಒಂದು 3-4 ಸೀಟಿ ತಗುವ. ಓಕೆ, ಇಲ್ಲಿ ನೋಡಿ ರೈಸ್ ನೋಡಿ ಎಷ್ಟು ಉದ್ದಾಗಿದೆ. ನಾವು ನೀರಲ್ಲಿ ಇದು ಬಿಜತ್ ಕಲ್ಚಾಗಲ್ಲ ಮುಂಚೆ ನೆನೆಸಿ ಇಟ್ಟದಲ್ಲ, ಹಾಗೆ ನೋಡಿ ರೈಸ್ ಎಷ್ಟು ಉದ್ದ ಬಂದಿದೆ ನೋಡಿ. ಮತ್ತು ನೆನೆಸಿ ಇಟ್ಟಷ್ಟು ಬೇಗ ಬೇಯ್ತದೆ ನೋಡಿ. ಇನ್ನಿದು ಸೋಸುವ ಆಗಿದೆ ಮತ್ತು ದಮ್ ತೆಗುವಾಗ ಸರಿ ಆಗ್ತದೆ. ಓಕೆ, 85 to 90% ಕುಕ್ ಆದರೆ ಸಾಕು. ಉಳಿದದ್ದು ಮತ್ತು ದಮ್ಮಲ್ಲಿ ಬಾಯ್ಲ್ ಆಗ್ತದೆ. ಲಗಿ ಈಗ ಎಂತ ಗೊತ್ತುಂಟಾ, ಟೀ ಬ್ರೇಕ್. ರೈಸ್ ಆಯಿತು, ಈಗ ಕುಕ್ಕರಲ್ಲಿ ಮಟನ್ ಇಟ್ಟಿದ್ದೇವೆ, ಅದು ಒಂದು ಬಾಯ್ಲ್ ಆದರೆ ಆಯಿತು. ಮತ್ತು ಸ್ಟೆಪ್ ಹಾಕೋದು ಅದರ ಮಿಡ್ಲಲ್ಲಿ ಒಂದು ಟೀ ಬ್ರೇಕ್ ಅಂತ. ಟೀ ಬ್ರೇಕ್ ಅಂತ ಅಲ್ಲ, ಈವ್ನಿಂಗ್ ಆಯಿತು ಹಾಗೆ ಟೀ ಮತ್ತು ಪಫ್. ರೈಸ್ ಕಪ್ಪಿ ಎಂತ ಗೊತ್ತುಂಟಾ, ಮಟನ್ ಬಿರಿಯಾನಿ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನು ಆಯಿತು, ಸಿಟಿ ತೆಗಿದೆ 4. ನೋಡಬೇಕು ಬಾಯ್ಲ್ ಆಗಿದಾ ಇಲ್ವಾ ಅಂತ. ಇನ್ನೊಂದು ಸ್ಟೆಪ್ ಹಾಕಲಿಕ್ಕೆ ಬಾಕಿ ಉಂಟು. ಗ್ಲಾನು ಹಾಂ
ಸ್ಟೆಪ್ ಹಾಕ್ಲಿಕ್ಕೆ ಒಂದು ಬಾಕಿ ಉಂಟು. ಅದರ ಮಿಡ್ಲಲ್ಲಿ ಇಲ್ಲಿ ಡ್ಯಾಡಿ ಮತ್ತು ಅಣ್ಣ ಫೈರ್ ವರ್ಕ್ ಮಾಡಲಿಕ್ಕೆ ಬಂದಿದ್ದಾರೆ, ಫೈರ್ ವರ್ಕ್. ಸೊ ನಾನು ಸಹ ಸ್ವಲ್ಪ ಶೂಟ್ ಮಾಡುವ ಅಂತ ಬಂದೆ. ಮಳೆಗಾಲದ ಪ್ರಿಪರೇಷನ್ ಆಗ್ತಾ ಉಂಟು. ಒಂದು ಪ್ರಿಪರೇಷನ್ ಆಯಿತೆ, ಇದು ತರಗೆಲೆ ಅದು ಪ್ರಿಪರೇಷನ್ ಆಯಿತು. ಈಗ ಇನ್ನೊಂದು ದಿನ ಅದು ಬಾಕಿ ಉಂಟು, ಅದು ನೋಡಬೇಕು ಯಾವಾಗಂತ. ಈಗ ಗದ್ದೆಗೆಲ್ಲ ಬೇಡದ್ದೆಲ್ಲ ಹಾಕಿ ಬೆಂಕಿ ಕೊಡೋದು, ಬಿಕಾಸ್ ಅದು ಗೊಬ್ಬರ ಆಗ್ತದಲ್ಲ ಅದಕ್ಕೆ. ಬೇಡಾದಂದರೆ ಎಂತ, ಬೇಡಾದ್ದಲ್ಲ, ಬೇಕಾದದ್ದೇ. ಇದು ಮಡಲ್ ಆಗ ಕಾಲೇ ಮುಂಚೆ ದಾಡಿ ಮೊಡ್ಲಾಕ ಕನ್ನಡ. ಹಾಂ, ತೆಂಗಿನ ಸೋಗೆ ಉಂಟಲ್ಲ ಅದು, ಮತ್ತು ಅಡಿಕೆಯದ್ದು ಸೋಗೆ ಇನ್ನೊಂದು, ಮತ್ತೆಂತ ಅದೇ, ಬೇರೆ ಎಂತ ಸಹ ಇಲ್ಲ. ಹಾಗೆ ತಕೋ ನೋಡುವ. ಇವತ್ತಿದ್ದು ಒಂದು ವೇಳೆ ಮಟನ್ ಬಿರಿಯಾನಿ ಒಳ್ಳೆ ಆದರೆ ಉಂಟಲ್ಲ, ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಬೇಕಾಯ್ತಾ. ಈಸಿ ರೆಸಿಪಿ. ನೋಡುವ ಹೇಗೆ ಆಗ್ತದಂತ. ಫಸ್ಟ್ ಟೈಮ್ ಮಾಡೋದಾಯ್ತಾ ಮಟನ್ ಬಿರಿಯಾನಿ, ನೋಡಬೇಕು. ನೋಡಿ ತರ್ಕಾಸ್ ಕಾಲೆ करताय धूळानी पुरा ಏನ್ करतानी घरान घालता दुखरा. हां झाले ನೋಡಿ. ಈಗ ಇದನ್ನೆಲ್ಲ ಕಟ್ ಮಾಡಿ ಒಂದು ಕಡೆ ಹಾಕಿ ಬೆಕ್ಕಿ ಕೊಡುವುದು ಅಷ್ಟೇ. ನಮ್ಮ ಬೆಕ್ಕಿದ್ದೊಂದು ಅವಸ್ಥೆ ಆಯಿತಾ. ನಾವು ಮನೆಯಿಂದ ಎಷ್ಟು ದೂರ ಬಂದರೂ ಅಲ್ಲಿ ಬರಲೇಬೇಕು ಅಲ್ಲ. ಗ್ಲಾನೋಡ ಈಗ ನೋಡಿ, ಫೈರ್ ವರ್ಕ್ ಸ್ಟಾರ್ಟ್ಸ್. ರೆಡಿ? ಇದು ಕಂಟಿನ್ಯೂ ಆಗುವಾಗೆ ಕಾಣುವುದಿಲ್ಲ ನನಗೆ. 4 ಸೈಡಿಗೆ ಕೊಡ. ಓಯ್ ಯಾಕೆ 4 ಸೈಡ್ ಅಂತೆ? ಒಂದೇ ಸೈಡ್ ಸಾಕಂತ. ಸ್ಟಾರ್ಟ್. ಇದಕ್ಕೆ ನೋಡಿ ಸ್ವಲ್ಪ ಹೆದರಿಕೆನೇ ಇಲ್ಲ ಬೆಕ್ಕಿಗೆ. ನೋಡಿ ವಾ ಎಂತ ಬಿಸಿ ಹೊಡಿತದೆ ಗೊತ್ತುಂಟ. ನೀವು ಈವ್ನಿಂಗ್ ಆಯ್ತಲ್ಲ, ಹಾಗೆ ಅಡಿಕೆ ತೋಟಕ್ಕೆ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಪ್ರಿಂಕ್ಲರ್ ನೋಡಿ. ಹಲೋ ಆಮೇಲೆ
ಇಲ್ಲಿ ನೋಡಿ ಈ ತರ ಬೆಂಕಿ ಕೊಡೋದು ನೋಡಿದ್ದೀರಾ? ಈಗ ನೋಡ್ಬೇಕು ಅಲ್ಲಿ ತನಕ ಮುಟ್ತದ ಅಂತ ಇದು ಬೆಂಕಿ. ಮುಟ್ಟಿತು ಮಾರೆ, ಶ್ಯಾ ನಾನು ಮುಟ್ಟುದಿಲ್ಲ ಅಂತ ಎನಿಸಿದ್ದೆ. ಈಗ ಇಲ್ಲಿಂದ ಒಂದು ಮೇಲೆ ಕೊಂಡೋಗೋದು ನೋಡಬೇಕು ನಾನು. ಆಯಿತು, ಫೈರ್ ವರ್ಕ್ ಆಯಿತು ಇಷ್ಟೇ. ಗುಜ್ಜೆ ನೋಡಿ, ನಿಮ್ಮ ಮನೆಯಲ್ಲಿ ಆಗಿದೆ ಆ ಗುಜ್ಜೆ? ಓಕೆ, ಫೈರ್ ವರ್ಕ್ ಆಯಿತು, ಫೈರ್ ವರ್ಕ್. ಈಗ ಹೋಗಿ ಮಟನ್ ಬಾಯ್ಲ್ ಆಗಿದೆ ನೋಡಿ. ಮಟನ್ ಬಾಯ್ಲ್ ಆದರೆ ಡೈರೆಕ್ಟ್ ಸ್ಟೆಪ್ಪೇ ಹಾಕೋದು ಮತ್ತು ನೋಡುವ ಹೇಗೆ ಆಗಿದೆ ಅಂತ. ಮತ್ತು ಊಟ ಮಾಡುವಾಗ ಗಾರ್ನಿಷಿಂಗ್ಗೆ ಕ್ಯಾಶ್ಯೂಸ್ ಎಲ್ಲ ರೆಡಿಯಾಗಿದೆ. ರೈಸ್ ಮಾತ್ರ ಸೂಪರ್ ಆಗಿದೆ ಆಯಿತಾ ನೋಡಿ. ರೆಡಿ ಆಯಿತು, ನೋಡಬೇಕೀಗ ಹೇಗೆ ಆಗಿದೆ ಅಂತ ಟೇಸ್ಟ್. ನಾನು ಒಂದು ಪೀಸ್ ತೆಗೆದೆ ಬಾಯ್ಲ್ ಆಗಿದೆ ನೋಡಲಿಕ್ಕೆ. ನೋಡುವಾಗ ಬಾಯ್ಲ್ ಆದಾಗೆ ಕಾಣ್ತದೆ. ಎಂತ ಹೇಳಲಿಕ್ಕೇನಿಲ್ಲ, ಓಟ್ಸೇ ಸಿಕ್ತಿಲ್ಲ ನನಗೆ, ಸತ್ಯ. ಬಾಯ್ಲ್ ಆಗಿದೆ. ನಾವು ಸ್ಟಾರ್ಟ್ ಮಾಡುವ, ನಮ್ಮದು ಸ್ಟೆಪ್ ಹಾಕುವ ಪ್ರೋಸೆಸ್ ಸ್ಟಾರ್ಟ್ ಮಾಡುವ. ಎಂತ ಗೊತ್ತುಂಟ, ಗ್ರೇವಿ ಅಂತೂ ಸೂಪರ್ ಆಗಿದೆ. ಗ್ರೇವಿ ಅಂತೂ ಸೂಪರ್ ಆಗಿದೆ. ಮಟನ್ ಸಹ ಒಳ್ಳೆ ಬಾಯ್ಲ್ ಆಗಿದೆ ಆಯಿತಾ. ನಾನು ಆ್ಯಕ್ಚುಲಿ ಇನ್ನೊಮ್ಮೆ ಬಾಯ್ಲ್ ಮಾಡಬೇಕಂತ ಅನಿಸಿದೆ. ಈಗ ಸ್ಟೆಪ್ ಹಾಕುವುದು ಕೆಲಸ ಆಗ್ತಾ ಉಂಟು. ಸತ್ಯ ಹೇಳ್ತೇನೆ, ವಿಡಿಯೋಗೋಸ್ಕರ ಅಲ್ಲ, ಬಿರಿಯಾನಿ ಅಂತೂ ಮಟನ್ ಅಂತೂ ಅಲ್ಲ, ಬಿರಿಯಾನಿ ಇನ್ನೂ ತಿನ್ನಬೇಕು, ಬಟ್ ಸೂಪರ್ ಆಗಿದೆ. ಬಿರಿಯಾನಿ ಸಹ ಸೂಪರ್ ಆಗ್ತದೆ ಅಂತ ಕನ್ಫರ್ಮ್ ಉಂಟು. ನೀವು ಸಹ ಒಮ್ಮೆ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಓಕೆ, ಈಗ ಸ್ಟೆಪ್ ಹಾಕುವ. ಫಸ್ಟು ಇದು ಪಾತ್ರೆಯನ್ನು ಬಿಸಿ ಮಾಡಿ ಅದಕ್ಕೆ ತುಪ್ಪ ಹಾಕಿ ಮೆಲ್ಟ್ ಮಾಡಬೇಕಾಯ್ತಾ ಒಂದು ರೌಂಡ್. ಅದು ಆದಮೇಲೆ ಸ್ವಲ್ಪ ಮೇಲಿದ್ದು ಗ್ರೇವಿ ಹಾಕಿದ ಮೇಲೆ ನೆಕ್ಸ್ಟ್ ರೈಸ್. तीन स्टेप करता है. ರೈಸ್ ಒಂದು ಸೆಟ್ ಹಾಕಿದ್ದೆ. ಈಗ ಮಟನ್ ಪೀಸಸ್ ವಿತ್ ಗ್ರೇವಿ ಹಾಕಬೇಕು. ಓಕೆ, ಈಗ ಸ್ವಲ್ಪ ಆನಿಯನ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋದು. ಗರಂ ಮಸಾಲೆ ಬಿಡೋದು. ಈಗ ಆಯಿತು, ಫೈನಲ್ ಸ್ಟೆಪ್. ಆಯಿತು, ಸ್ಟೆಪ್ ಎಲ್ಲ ಹಾಕಿ ಆಯಿತು. ಈಗ ಟರ್ಮರಿಕ್ ಇದ್ದು ವಾಟ್ರ್ ಆಯಿತಾ, ಸಾಫ್ರಾನ್ ಇಲ್ಲ, ಹಾಗೆ ಸ್ವಲ್ಪ ಬಾಯ್ಲ್ ಮಾಡಿದ ಹಾಲಿಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಕಲರ್ಗೆ ಜಸ್ಟ್. ಅದಾದದ್ದು ಈಗ ಗಾರ್ನಿಷಿಂಗ್ ವಿತ್ ಫ್ರೈಡ್ ಆನಿಯನ್ಸ್ ಆ್ಯಂಡ್ ಕೊರಿಯಾಂಡರ್ ವಿತ್ ಮೆಂಟ್ ಲಿಪ್ಸ್ ಆ್ಯಂಡ್ ಕ್ಯಾಶ್ಯೂಸ್.
ಮತ್ತು ಲೆಮನ್ ಸ್ಕ್ವೀಸ್ ಮಾಡ್ಲಿಕ್ಕೆ ಉಂಟಾ? ಲೆಮನ್ ಕೇಸರ್ ಅಲ್ಲಿ ಆಡಿ ಅಂತೇಳಿ ಕೇಸರ್ ಇಲ್ಲ ಮಾರಾಯ, ಅದು ಉಂಟು, ಅದಕ್ಕೆ ಟೈಮ್ ಆಗಿದೆ. ಪರವಾಗಿಲ್ಲ ಚೆಂದ ವೈರು ಗಲ್ ಸೊಡ್ಚೆ ಕಾಯ್ಕೊರು ಸಾಫ್ರಾನ ಕೇಸರ್ ಸಾಫ್ರಾನ್ ಕೇಸರ್ ಸ್ವಲ್ಪ ಕೇಸರ್ ಹಾಕಿದ್ವಿ ನೋಡಿ, ಸ್ವಲ್ಪ ಕಸೂರಿ ಮೇಥಿ ಜಸ್ಟ್ ಫಾರ್ ಫ್ಲೇವರ್ ಆಯಿತಾ. ಈಗ ಲಾಸ್ಟಿಗೆ ಫೈನಲ್ ಟಚ್ ಅಪ್ ವಿತ್ ಕ್ಯಾಶ್ಯೂಸ್. ಡನ್, ಬಿರಿಯಾನಿ ಡನ್. ಆಯಿತು, ಬಿರಿಯಾನಿ ಆಯಿತು. ಬಿರಿಯಾನಿ ಅಂತೂ ಸೂಪರ್ ಆಗಿದೆ. ಓಕೆ ಸರಿ, ನಾನು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಮೊಗಸೋ ದೇವರೇ ಕೊಡು, ಬಾಯ್ ಬಾಯ್.